ಕಾಡು ಪಾಠಶಾಲೆ ಅಂತಕ್ಕಂಥವ್ರು ಮಾಡಿದ್ದಾರೆ. ನೈಸರ್ಗಿಕ ಕೃಷಿಯನ್ನ ಮಾಡಿದ್ದಾರೆ, ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರಲ್ಲಿ ತೆಂಗು, ಬಾಳೆ, ಅಡಿಕೆ, ಮತ್ತೆ ಸೀಬೆ, ನಿಂಬೆ, ಸಪೋಟ, ಬಟರ್ ಫ್ರೂಟು, ಮತ್ತೆ ಈ ಯಾಲಕ್ಕಿ, ಹೀಗೆ ಸಮಗ್ರ ಕೃಷಿಯನ್ನ ಮಾಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತೆ ಎಲ್ಲರೂ ಕೂಡ ಇದೇ ರೀತಿ ಎಲ್ಲ ರೈತ ಬಂದವರು ಮಾಡಿ, ಮತ್ತೆ ಏನಂತ ಹೇಳಿದ್ರೆ ಎಲ್ಲರೂ ಏನು ಕೆಮಿಕಲ್ ಅನ್ನ ಬಿಟ್ಟು ಸಮಗ್ರ ಕೃಷಿಯಲ್ಲಿ ಸಾವಯವ ಕೃಷಿಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡಿದ. ಅದ್ರ ಜೊತೆಗೆ ಬರೀ ಕಾಡು ಕೃಷಿ ಮಾಡೋದು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಉಳಿಬೇಕು, ಪರಿಸರ ಉಳಿಬೇಕು, ಮತ್ತೆ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಇಟ್ಟಿದ್ದಾರೆ, ಕಾಳು ಕಡ್ಡಿ, ಮತ್ತೆ ಜೊತೆಗೆ ನೀರನ್ನ ಇಟ್ಟಿದ್ದಾರೆ. ಬೇಸಿಗೆ ಬರೋದ್ರಿಂದ ಅವರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಏನು ಬೆಳೀತಕ್ಕಂಥ ಬೆಳೆಗಳು ಅದು ಆರೋಗ್ಯಪೂರ್ಣವಾಗಿರ್ಬೇಕು, ಅನಾರೋಗ್ಯಕ್ಕೆ ಯಾರು ರೈತರು ಕೂಡ ತುತ್ತಾಗಬಾರ್ದು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ, ನಮ್ಮ ಪ್ರಿಯಪಟ್ಟಣ ತಾಲೂಕಿನ ಪರವಾಗಿ ಅವರಿಗೆ ಪ್ರೀತಿ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ತುಂಬಾ ಥ್ಯಾಂಕ್ ಯು ಸರ್. ನಮಗೆ ಪ್ರಕೃತಿ ಪರಿಸರ ಉಳಿದ್ರೆ ನಾವು ವ್ಯವಸಾಯ ಮಾಡೋಕ್ಕಾಗ್ಲಿ ಪ್ರತಿಯೊಂದಕ್ಕೂ ಸಾಧ್ಯ. ಅದರಿಂದ ಫಸ್ಟ್ ನಾವು ಹೇಳಿದ್ರೆ ಈಗ ಬೇಸಿಗೆಗೆ ಫಸ್ಟ್ ಅಕ್ಕಿ ಪಕ್ಷಿಗೆ ನೀರು ಆಹಾರ ಇಡಿ, ನಮ್ಮ ಜೂನ್ಗೆ ನಾವು ಕಾಪಾಡ್ತವೆ. ಜೊತೆಗೆ ಪ್ರತಿಯೊಬ್ಬರು ಕೆಮಿಕಲ್ ಮುಕ್ತವಾಗಿ ಭೂಮಿ ಮಾಡಿ, ಪ್ರತಿಯೊಬ್ಬರು ಏನೋ ಕಡೆ 3 ಎಕರೆಗೆ ಮಾಡಿದವರೆ ಇವರು ವ್ಯವಸ್ಥೆ ಮಾಡ್ಬೇಕು. ಖರ್ಚಿದೆ ಏನಿಲ್ಲ, ಎಷ್ಟು ಒಂದು 10 ಗುಂಟೆಯಿಂದ ಸ್ಟಾರ್ಟ್ ಮಾಡಿ, 5 ಗುಂಟೆಯಿಂದ ಸ್ಟಾರ್ಟ್ ಮಾಡಿ, ಪ್ರತಿ ನಿಮ್ಗೆ 3 ತಿಂಗಳು ಒಂದು ಚೇಂಜ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಅದು ಅರ್ಥ ಆಯ್ತದೆ. ಯಾಕಂದ್ರೆ ಈಗ ಯಾಕೆ ಚೇಂಜ್ ಆಗಬೇಕು ಅಂದ್ರೆ ನಮ್ಗೆ ದುಡ್ಡು ಹಣಕಾಸು ಬೇರೆ ವಿಚಾರ, ನಮ್ಗೆ ಆರೋಗ್ಯ ಇಂಪಾರ್ಟೆಂಟು. ಆರೋಗ್ಯ ಉಳಿಬೇಕೋಸ್ಕರ ನೀವು ಆರ್ಗಾನಿಕ್ ಆಗಿ ಇಲ್ಲ ನೈಸರ್ಗಿಕವಾಗಿ ನಿಮ್ಮಲ್ಲಿ ಸಿಗುವಂತ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡಿ ಖರ್ಚು ಕಮ್ಮಿ ಮಾಡಿ ವ್ಯವಸಾಯ ಮಾಡಬೇಕು. ಖರ್ಚು ಕಮ್ಮಿ ಆದ್ರೆ ಮಾತ್ರ ಸಾಧ್ಯ ನಿಮ್ಗೆ ವ್ಯವಸಾಯದಲ್ಲಿ ಆದಾಯ ಬಂದಿದ್ದಂತ ಉಳಿಕ್ ಸಾಧ್ಯ. ನೋಡಿ, ನಮ್ಮ ತೋಟದಲ್ಲಿ ಯಾವ್ದೇ ತರ ಉಳುಮೆ ಮಾಡಿಲ್ಲ, ಅದೇ ನಮ್ಗೆ ದುಡ್ಡು ಉಳಿದ್ರೆ ಎಷ್ಟೋ ಉಳಿದ್ಬಿಡ್ತದೆ. ಆ ಥರ ಪ್ರತಿಯೊಬ್ಬರು ಮಾಡಿ. ನಿಮ್ಗೆ ಹೆಚ್ಚು ಏನಾದ್ರು ಮಾಹಿತಿ ಬೇಕು ಅಂದ್ರೆ ನಮ್ಮ ನಂಬರ್ಗಳು ಕನೆಕ್ಟ್ ಮಾಡಿ, ಇಲಾಖೆಯಿಂದ ಕನೆಕ್ಟ್ ಮಾಡಿ ವಿಚಾರ ಮಾಡಿಸಿ. ಮತ್ತೆ BSc ಸೆಂಟರ್ಗಳನ್ನ ಮಾಡ್ಕೊಂಡಿದ್ದೀವಿ. ಸೈಡ್ ಈಗ ಕೀಟಪಾದ ಇದ್ದಾಗ ನಮ್ಮಲ್ಲಿ ಏನು ಮಾಡ್ತೀವಿ ಅದನ್ನ ನಿಮ್ಗೆ ಹೇಳ್ಕೊಡ್ತೀವಿ. ನೀವು ಮಾಡಿ, ನಿಮ್ಮ ಡಿಪಾರ್ಟ್ಮೆಂಟ್ ಸಹಾಯ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು.